ಅಂತರಿಕ್ಷಕ್ಕೆ ರಾಕೇಶ್ ಶರ್ಮಾ ಹೋದ ನಂತರ 41 ವರ್ಷಗಳ ನಂತರ ಅಂತರಿಕ್ಷ ಹಾಗೂ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಭಾರತದಲ್ಲಿ ಮೊದಲಿಗನಾಗಿ ಪ್ರವೇಶ ಮಾಡುತ್ತಿರುವ ಶುಭಾಂಶು ಶುಕ್ಲಾ ಇವತ್ತು ಅತ್ಯಂತ ಯಶಸ್ವಿ ಉಡಾವಣೆಯಲ್ಲಿ ಅಂತರಿಕ್ಷವನ್ನು ಸೇರಿಕೊಂಡರು. ಈಗಲೂ ಅವರ ಆ ನೌಕೆ ಭೂಮಿಯನ್ನು ಸುತ್ತಾಕ್ತಾನೇ ಇದೆ. ಬಿಕಾಸ್ ಹೆಚ್ಚು ಕಡಿಮೆ ಇನ್ನೂ ಒಂದು 12 ಗಂಟೆಗಳ ಕಾಲ ಇದ್ದಂಗೆ ಇದೆ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದ ಜೊತೆ ಅದು ಹೋಗಿ ಸೇರ್ಪಡೆ ಆಗೋದಕ್ಕೆ ಮುಂದೆ ಅವಕಾಶ ಸಿಕ್ಕಿದ್ರೆ ಹೇಗಾಗುತ್ತೆ ಆ ಸೇರ್ಪಡೆ ಅನ್ನೋದನ್ನು ಹೇಳ್ಬೋದು. 6 ಬಾರಿ ಮುಂದೂಡಿಕೆಯಾಗಿದ್ದಂತಹ ಈ ಮಹತ್ವಾಕಾಂಕ್ಷಿ ಆಕ್ಸಿಯಂ 4 ಬಾಹ್ಯಾಕಾಶ ಯೋಜನೆಗೆ ಇವತ್ತು ಕೊನೆಗೂ ಚಾಲನೆ ಸಿಕ್ತು. ಮಧ್ಯದಲ್ಲಿ ಒಂದು ಸಣ್ಣ ಪುಟಾಣಿ ಏರ್ಪೇರ್ ಆಗ್ತಿದೆಯೇನೋ ಅನ್ನಿಸ್ಕೊಳ್ಳೋದ್ರೊಳಗಡೆ ಅದನ್ನು ಪರಿಹರಿಸಿಕೊಂಡಂತಹ ತಂತ್ರಜ್ಞರು ಬಹಳ ಯಶಸ್ವಿಯಾಗಿ ಅದನ್ನು ನಿಗದಿತ ಸಮಯದಂತೆ ಉಡಾವಣೆ ಮಾಡಿದ್ರು. ಈ ಉಡಾವಣೆ ಮಾಡಿದಾಗ 4 ಪೈಕಿ ಅದರಲ್ಲಿ ಅಮೆರಿಕ, ಪೋಲ್ಯಾಂಡ್ ಹಾಗೂ ಹಂಗೇರಿ ಇರಬೇಕು. ಹಂಗೇರಿ ಪ್ಲಸ್ ಇಂಡಿಯಾ ಇವರೆಲ್ಲರ ಜೊತೆಯಲ್ಲಿ ಶುಭಾಂಶು ಶುಕ್ಲಾ ಇದ್ದರು. ಶುಭಾಂಶು ಶುಕ್ಲಾ ಪಾತ್ರ ಇದರಲ್ಲಿ ಹಿ ಈಸ್ ದಿ ಚೀಫ್ ನ್ಯಾವಿಗೇಟಿಂಗ್ ಆಫೀಸರ್. ಇದಕ್ಕೆ ಅಂದರೆ ಈ ನೌಕೆಯನ್ನು ಮುನ್ನಡೆಸುವ ಕೆಲಸ ಆತನದ್ದು. ಹಾಗೆ ನೋಡಿದರೆ ಬಹುತೇಕ ಕಾರ್ಯಗಳು ಆಟೋಮೇಟೆಡ್ ಸೀಕ್ವೆನ್ಸಸ್ಸಲ್ಲಿ ಇರುತ್ತವೆ ಇನ್ ಎನಿ ಆಫ್ ದೀಸ್ ಟೈಪ್ ಆಫ್ ಇದರಲ್ಲಿ ಫ್ಲೈಟ್ಸಲ್ಲಿ. ಬಟ್ ಇವ್ರುಗಳೇ ಅದನ್ನು ಮ್ಯಾನೇಜ್ ಮಾಡ್ತಿರ್ತಾರೆ. ಅಮೆರಿಕದ ಫ್ಲೋರಿಡಾದಲ್ಲಿರುವಂತಹ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಸ್ಪೇಸ್ ಎಕ್ಸ್ಗೆ ಸೇರಿದ ಫಾಲ್ಕನ್ 9 ರಾಕೆಟ್ನಲ್ಲಿ ಈ ನೌಕೆ ಅಂತರಿಕ್ಷಕ್ಕೆ ಪ್ರಯಾಣವನ್ನು ಮಾಡಿತು. ಸ್ಪೇಸ್ ಎಕ್ಸ್ ಮತ್ತು ನಾಸಾ ಮಧ್ಯೆ ಇರುವಂತಹ ಒಪ್ಪಂದದ ಪರಿಣಾಮವಾಗಿ ಇದಾಗಿದೆ. ಇದಕ್ಕೆ ಹಿಂದೆ ಪೂರ್ವದಲ್ಲಿ ಆರಂಭದ ದಿನಗಳಲ್ಲಿ ಇದ್ದಿದ್ದು ಸ್ಪೇಸ್ ಶಟಲ್ಗಳಿದ್ವು. ಡಿಸ್ಕವರಿ, ಚಾಲೆಂಜರು, ಈ ಥರ ಎಲ್ಲ ಸ್ಪೇಸ್ ಶಟಲ್ಸ್ ಇದ್ವು. ಸ್ಪೇಸ್ ಶಟಲ್ಸನ್ನು ರಿಟೈರ್ ಮಾಡಿದ ನಂತರ ನಮ್ಮ ಕಲ್ಪನಾ ಚಾವ್ಲಾ ಮೃತಪಟ್ಟಂಥ ಒಂದು ಘಟನೆ ಅದರಲ್ಲಿದೆ. ಅವರು ಅದನ್ನು ರಿಟೈರ್ ಮಾಡಿದ ನಂತರ ಅದನ್ನು ನಿವೃತ್ತಿಗೊಳಿಸ್ಬಿಟ್ರು. ಅದನ್ನು ನಂತರ ಯಾವ ವಾಹನಗಳು ಇರಲಿಲ್ಲ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಮನುಷ್ಯರನ್ನ ಕರ್ಕೊಂಡೋಗಿ ಬಿಡೋದು ಮತ್ತು ಕರ್ಕೊಂಡು ಬರೋದಕ್ಕೆ. ಇದ್ದಿದ್ದು ಒಂದೇ, ದಟ್ ವಾಸ್ ಸೂಯಿಸ್ ರಾಕೆಟ್ಸ್ ಇತ್ತು ಆಫ್ ರಷ್ಯನ್ ಮೇಡು. ಅವು ಕರ್ಕೊಂಡೋಗಿ ಕರ್ಕೊಂಬರ್ತಿದ್ವು, ಅಷ್ಟೇ ಆಗ್ತಾ ಇತ್ತು. ಬಟ್ ಅದಾದ ಮೇಲೆ ಸ್ಪೇಸ್ ಎಕ್ಸ್ ಜೊತೆ ನಾಸಾ ಮಾಡಿಕೊಂಡಿದ್ದ ಒಪ್ಪಂದದ ಪರಿಣಾಮವಾಗಿ ಈ ಅಮೋಘವಾದಂತಹ ಫಾಲ್ಕನ್ 9 ಈ ರಾಕೆಟ್ಸ್ ಮರ್ಲನ್ ಎಂಜಿನ್ಸಲ್ಲಿ ಬಂದು ಆಕ್ಯುಪೈ ಮಾಡಿಕೊಂಡು ಈ ಜಾಗನ ಅಮೇಝಿಂಗ್ ಸಕ್ಸಸ್, 99% ಸಕ್ಸಸ್ ರೇಟಲ್ಲಿ ಕೂತ್ಕೊಂಡಿದೆ ಈ ರಾಕೆಟ್ಸ್. ಹಾಗಾಗಿ ಇವತ್ತು ಅದನ್ನೇ ಬಳಸಿದ್ದೇವೆ ಅಥವಾ ಬಳಸಿದ್ದಾರೆ ನಾಸಾದ ವಿಜ್ಞಾನಿಗಳು ಮತ್ತು ಅಧಿಕಾರಿಗಳೆಲ್ಲ ಸೇರಿಕೊಂಡು. ಆಲ್ ರೈಟ್, ಈ ಕ್ಷಣದ ಮಾಹಿತಿಗಳನ್ನೆಲ್ಲ ಕೊಡ್ತಾ ಇದ್ರು. ಹೇಗೆ ಅಂತ ಲಾಂಚ್ ಪರ್ಸೆ ನಮ್ಮಲ್ಲಿ GSLV PSLV ಲಾಂಚ್ಗಳು ಹೇಗಾಗತ್ವೆ ಅದಕ್ಕಿಂತ ತುಂಬ ಭಿನ್ನವಾಗಿ ಆಗತ್ತೆ ಅಂತೇನಿಲ್ಲ. ಓಕೆ, ಹಾಗೇ ಆಗತ್ತೆ. ಲಾಂಚ್ ಸೀಕ್ವೆನ್ಸ್ಗಳೆಲ್ಲ ಹೆಚ್ಚು ಕಡಿಮೆ, ಆದರೆ ಒಳಗಡೆ ಇದರಲ್ಲಿ ಜನ ಇದ್ದಾರೆ, ಅದರಲ್ಲಿ ಸ್ಯಾಟಲೈಟ್ಗಳಿರುತ್ತವೆ. ಓಕೆ, ಮಾನವರಹಿತ, ಇದು ಮಾನವ ಸಹಿತ. ಮತ್ತು ಇದರದ್ದು ದೂರ ಪ್ರಯಾಣ ಕೆಲಸ ಇದೆಲ್ಲ ಜಾಸ್ತಿ ಇರುತ್ತೆ ಇದಕ್ಕೆ. ಏನೋ ಆಲ್ ರೈಟ್, ಗಂಟೆಗೆ 27,048 ಕಿಲೋಮೀಟರ್ ವೇಗದಲ್ಲಿ ISS-ನತ್ತ ಫಾಲ್ಕನ್ 9 ಡ್ರ್ಯಾಗನ್ ಕ್ರೂ ಇದು ಸಂಚರಿಸ್ತಾ ಇದೆ. 28 ಗಂಟೆಯಲ್ಲಿ ಬಳಿಕ ನಾಳೆ ಸಂಜೆ 4:30ಕ್ಕೆ ಅದು ಅದರ ನಿಲ್ದಾಣವನ್ನು ತಲುಪತ್ತೆ. ಲೈಕ್ ಏನೇ ಆದರೆ ಬಸ್ ಇಲ್ಲಿಂದ ಹೊರಟಿದೆ, ಹುಬ್ಬಳ್ಳಿಯನ್ನು ತಲುಪತ್ತೆ. ಇಂಥ ಟೈಮಲ್ಲಿ ಭಾಳ ಸರಳ. ಬಟ್ ಐ ವಿಲ್ ಗಿವ್ ಯು ಕ್ಲಾಸಿಕ್ ಎಕ್ಸಾಂಪಲ್. ಅಷ್ಟು ಸುಲಭ ಅಲ್ಲ ಅದು ಅನ್ನೋಕ್ಕೆ. ಅಂದ ಹಾಗೆ ಹಿಂದೆ ಹೋಗಿತ್ತು, ಮುಂದಾಗಿತ್ತು, ಈಗ ಬರುತ್ತೆ. ಒಂದಷ್ಟು ಪ್ರಯೋಗಗಳನ್ನು ಅಲ್ಲಿ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಮಾಡ್ತಾರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದಲ್ಲಿ. ಓಕೆ ಸರ್, ಈ ರಾಕೆಟ್ ಹೋಗೋದು ಈ ಪೊಸಿಷನಲ್ಲಿ ಹೋಗುತ್ತೆ ಅಲ್ಲ ಸರ್, ಈ ಹೋದ ನಂತರ ಗ್ರಾವಿಟಿಯಲ್ಲಿ ಸುತ್ತಾ ಇರುತ್ತೆ, ಆಗ ಹೇಗಿರುತ್ತೆ ಮತ್ತೆ ಜಾಯಿಂಟ್ ಆಗೋದು ಹೇಗೆ ಸರ್? ಅದಕ್ಕೆ ಬೇಕಾಗಿದ್ದಂಥ ಸ್ಪೇಸ್ ಎಕ್ಸ್ ರಾಕೆಟ್ಟಿನ ಒಂದು ಅದ್ಭುತ ಏನು ಅಂತಂದರೆ, ನೀವಲ್ಲಿ ನೋಡ್ತಾ ಇದ್ರಿ, ಯಾರು ನೋಡಿದ್ರು ಲಾಂಚನ್ನ, ಒಂದು ಪೋರ್ಷನ್ ಆಫ್ ದಿ ಪ್ರೈಮರಿ ಫಸ್ಟ್ ಸ್ಟೇಜ್ ರಾಕೆಟ್ ಏನಿದೆ ಅದು ವಾಪಸ್ ಅರ್ತ್ಗೆ ಬರುತ್ತೆ. ಬಂದು ಸುಪ್ರೀಮ್ಲಿ ವಂಡರ್ಫುಲ್ ಲ್ಯಾಂಡಿಂಗ್ ಅದು ವರ್ಟಿಕಲಿ ಅದಾಗತ್ತೆ, ಅದು ಉಳ್ಕೊಳ್ಳುತ್ತೆ. ಸೊ ಖರ್ಚು ಕಡಿಮೆ ಆಗುತ್ತೆ. ಅದು ಸುಟ್ಟು ಹೋಗ್ತಾ ಇತ್ತು ಮೊದಲೆಲ್ಲ, ಬರ್ತಾ ಇರಲಿಲ್ಲ ಏನುವೆ, ನಮಗೆ ದುಡ್ಡು ಖರ್ಚು ಜಾಸ್ತಿ ಆಗ್ತಿತ್ತು. ಈಗ ಒಂದಷ್ಟು ದುಡ್ಡು ಕಡಿಮೆ ಆಗುತ್ತೆ. ಓಕೆ, ಈಗ ಲಾಂಚ್ ಆದ ಮೇಲೆ ಅರ್ತ್ ಅಟ್ಮಾಸ್ಫಿಯರ್ನ ಬಿಟ್ಟು ಆಚೆಗೆ ಹೋಗುತ್ತೆ. ಹೋದ ನಂತರ ಇದು ತನ್ನ ಪಥವನ್ನು ಹುಡುಕಿಕೊಂಡು ನಿಲ್ಲತ್ತೆ, ಕೂತ್ಕೊಳ್ಳುತ್ತೆ ಹೋಗಿ.
ಯಾವ ಪಥಕ್ಕೆ ಹೋಗುತ್ತೆ ಇದು ಅಂತಂದರೆ ಬಹಳ ಸರಳವಾಗಿ ಹೇಳಬಹುದು ಅನ್ನೋದಾದರೆ, ಕಾಂಪ್ಲಿಕೇಟ್ ಮಾಡ್ಕೊಳ್ಳದೆ, ಗೊಂದಲ ಮಾಡ್ಕೊಳ್ಳದೆ ಹೇಳೋದಾದರೆ, NH4 ನ್ಯಾಷನಲ್ ಹೈವೇ ಇದೆ. NH4 ನ್ಯಾಷನಲ್ ಹೈವೇನಲ್ಲಿ ನನ್ನ ಕಾರೂ ಹೋಗ್ತಿದೆ ಮತ್ತು ಯಾರೋ ಒಬ್ಬ ನನ್ನ ಗೆಳೆಯರ ಕಾರು ಬರ್ತಾ ಇದೆ. ನಾವಿಬ್ಬರು ಸಿಂಕ್ರೊನೈಸ್ ಆದರೆ, ನಾನು ಮೊದಲು ಹೊರಟೋಗಿದ್ದೀನಿ, ನನ್ನ ಹಿಂದೆ ಅವರು ಹೊರಟಿದ್ದಾರೆ. ಅದು ನಮ್ಮಿಬ್ಬರದ್ದು ಸಿಂಕ್ರೊನೈಸ್ ಆದರೆ, ಟೈಮಿಂಗ್ಗಳು ಮಾತಾಡ್ಕೊಂಡು ಕರೆಕ್ಟಾಗಿ ನಾವೆಲ್ಲಾದರೂ ಭೇಟಿ ಮಾಡ್ಬೋದು. NH4ಅಲ್ಲಿ ನಾವಿಬ್ಬರು ಭೇಟಿ ಮಾಡ್ಬೋದು. ಬಟ್ ನಾವಿಬ್ಬರು ಒಬ್ರು NH4 ಒಬ್ರು NH10 11 ಇದ್ದರೆ ಭೇಟಿ ಮಾಡೋ ಕ್ವಶ್ಚನೇ ಇಲ್ಲ. ಬೇರೆ ಬೇರೆ ಕಡೆ ಆಗ್ಬಿಡುತ್ತೆ. ನೀವು ಭೇಟಿ ಮಾಡೋ ಪ್ರಶ್ನೆನೇ ಬರಲ್ಲ. ನೀವು ಮೊಬೈಲಲ್ಲಿ ಮಾತಾಡ್ಕೊಳ್ಳಿ ಬೇಕಾರಷ್ಟೇ. ಸಿಮಿಲರ್ಲಿ ಇದು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಯಾವ ಕಕ್ಷೆ ಮತ್ತು ಇದರಲ್ಲಿದೆ, ದಾರಿಯಲ್ಲಿದೆ, ಹೆದ್ದಾರಿ ಅಂತಲೇ ಇಟ್ಕೊಳ್ಳೋಣ, ಅಂತರಿಕ್ಷದ ಹೆದ್ದಾರಿ ಅಂತಲೇ ಇಟ್ಕೊಳ್ಳಿ. ಅದೇ ಹೆದ್ದಾರಿ ಒಳಗೆ ಹೋಗಿ ಇದು ಸೇರ್ಕೊಳ್ಳುತ್ತೆ. ವರ್ಚುಯಲಿ ಬಹಳ ಸರಳವಾಗಿ ಹೇಳಬೇಕು ಅಂದರೆ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣದನ್ನು ಟೈಲ್ ಮಾಡಿ ಬಾಲಂಗೋಚಿ ಥರ ಹುಡುಕೊಂಡು ಅದನ್ನೇ ಸುತ್ತತ್ತೆ. ಇದು ಓಕೆ, ಸುತ್ತಿ ನಂತರ ಅದನ್ನು ವಿಜುವಲಿ ಅದು ಸಿಕ್ಕತ್ತೆ ಕೈಗಿದಕ್ಕೆ. ಓಕೆ, ಸಿಕ್ಕಿದಾಗ ಆಬ್ವಿಯಸ್ಲಿ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಒಂದು ಸ್ಪೀಡಲ್ಲೂ, ಈ ನೌಕೆ ಏನಿದೆ ಇದು ಇನ್ನೊಂದು ಸ್ಪೀಡಲ್ಲೂ ಇರುತ್ತೆ. ದಿಸ್ ಈಸ್ ವೇರ್ ದಿ ಮಿಷನ್ ಎಕ್ಸ್ಪರ್ಟ್ಸ್ ಆ್ಯಂಡ್ ಸ್ಪೆಷಲಿಸ್ಟ್ಗಳು ದೇ ವಿಲ್ ಸ್ಟಾರ್ಟ್ ಸಿಂಕ್ರೊನೈಸಿಂಗ್ ದ ಸ್ಪೀಡ್ಸ್. ಎರಡು ಸ್ಪೀಡ್ಗಳು ಒಂದೇ ಟೈಮಿಗೆ ಸಿಂಕ್ರೊನೈಸ್ ಮಾಡಿಸ್ತಾರೆ. ಅದಾದ ಮೇಲೆ ಹೋಗಿ ಡಾಕಿಂಗ್ ಆಗಬೇಕು. ಡಾಕಿಂಗ್ ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ತನ್ನ ಹತ್ತಿರ ಬಾಯಿ ತೆಗೆದುಕೊಂಡು ಅದು ಕೂತ್ಕೊಳ್ಳುತ್ತೆ. ಇದು ಬಾಯಿ ಬಿಟ್ಟುಕೊಂಡು ಹೋಗಿ ಅಲ್ಲಿ ಕೂತ್ಕೋಬೇಕು. ಹೆಚ್ಚು ಕಡಿಮೆ ಎರಡು ಒಂದಕ್ಕೊಂದು ಮುದ್ದಾಡುತ್ತವೆ ವರ್ಚುವಲಿ ಹೇಳಬೇಕು ಅಂತ. ಅದು ಕೂತ ನಂತರ ಸುಮಾರು 1 ಗಂಟೆ 1.5 ಗಂಟೆ ಕಳೆದ ನಂತರ ಹ್ಯಾಚ್ ಅಂದರೆ ಬಾಗಿಲುಗಳೇನಿದೆ ಅದನ್ನು ಓಪನ್ ಮಾಡಿಕೊಂಡು ಈ ಕಡೆ ಇರೋರು ಆ ಕಡೆಗೆ ಹೋಗ್ತಾರೆ. ಅದು ಡಾಕ್ಡ್ ಪೊಸಿಷನಲ್ಲಿ ಹಾಗೆ ಆ ನೌಕೆ ಇರುತ್ತೆ, ಅದು ಅಲ್ಲೇ ಇರುತ್ತೆ. ಓಕೆ, ವಾಪಸ್ ಬರೋವಾಗ ಅನ್ಡಾಕ್ ಮಾಡಿಸಿ ರಿಟರ್ನ್ ಬರಬೇಕು. ಅದೇ ಟೈಮ್ ತುಂಬ ಕ್ರೂಷಿಯಲ್ ಅಲ್ಲ ಸರ್? ಡಾಕಿಂಗ್ ಈಸ್ ವೆರಿ ಕ್ರಿಟಿಕಲ್. ಓಕೆ, ಡಾಕ್ ಮಾಡೋದು, ಎನಿಥಿಂಗ್ ಕ್ಯಾನ್ ಗೋ ರಾಂಗ್. ಇದು ಒಂದು ಕಡೆ. ಇನ್ನೊಂದು ಕಡೆ ಅಂತರಿಕ್ಷಕ್ಕೆ ಹೋಗುವಾಗ ಎಲ್ಲವೂ ನಮಗೆ ಗೊತ್ತಿದ್ದರೂ ಏನು ಬೇಕಾದರೂ ಆಗ್ಬೋದು ಅಂತರಿಕ್ಷದಲ್ಲಿ. ಇಟ್ಸ್ ಎ ಜರ್ನಿ ಆಫ್ ಅನ್ನೋನ್. ಅಂದರೆ ನಮಗೆ ಗೊತ್ತಿಲ್ಲದಂತಹ ಜಾಗದಲ್ಲಿ ನಾವು ಜರ್ನಿ ಮಾಡ್ತಾ ಇರ್ತೀವಿ. ಹಾಗಾಗಿ ಏನು ಬೇಕಾದ್ರೂ ಆಗ್ಬೋದು. ಇಟ್ಸ್ ಎ ಕಾಂಪ್ಲಿಕೇಟೆಡ್ ಪ್ರಾಸೆಸ್ ಇರಬಹುದು. ಇವೆಲ್ಲ ವಿಪರೀತವಾಗಿ ತಾಂತ್ರಿಕವಾಗಿ ಈಗ ತುಂಬ ಚೆನ್ನಾಗಿರೋದ್ರಿಂದ ಎಲ್ಲ ಯಶಸ್ವಿಯಾಗಿ ಆಗುತ್ತೆ. ಓಕೆ ಸರ್, ಇಲ್ಲಿ ಪ್ರೈವೇಟ್ನವ್ರು ಇದನ್ನು ಮಾಡ್ತಾ ಇರೋದ್ರಿಂದ ನಮ್ಮ ಭಾರತದಲ್ಲಿ ಇಸ್ರೋ ನಮ್ಮ ಕೇಂದ್ರ ಸರ್ಕಾರದಿಂದ ನಡೀತಾ ಇರೋದು, ಬಟ್ ನಮ್ಮಲ್ಲಿ ಪ್ರೈವೇಟ್ ಮಾಡುವಂಥ ಪರಿಸ್ಥಿತಿಗೆ ನಾವು ಇನ್ನೂ ಬಂದು ತಲುಪಿಲ್ವಾ ಸರ್? ಕೆಲವು ಪೋರ್ಷನ್ಸ್ ಆಫ್ ಇಸ್ರೋನಲ್ಲಿ ಈಗ ಪ್ರೈವೇಟ್ ಪಾರ್ಟಿಸಿಪೇಷನ್ ಬಂದಿದೆ. ಓಕೆ, ಎಂಟೈರ್ಲಿ ಬಂದಿದೆ ಅಂತ ಹೇಳಲಿಕ್ಕಾಗಲ್ಲ. ಕೆಲವು ಭಾಗಗಳಲ್ಲಿ, ಕೆಲವು ವಿಚಾರಗಳಲ್ಲಿ ಬಂದಿದೆ. ಓಕೆ, ಪೂರ್ಣ ಪ್ರಮಾಣದಲ್ಲಿ ನಮ್ಮದೇ ಆಗುವಂತಹ ದಿನಗಳು ನಮ್ಮಲ್ಲೂ ದೂರ ಇದ್ದಂಗಿಲ್ಲ. ಓಕೆ, ಮನುಷ್ಯರದಲ್ಲ ನಾನು ಹೇಳ್ತಿರೋದು, Atleast, ಅದರ್ವೈಸ್ ಬೇರೆ ಅದರಲ್ಲಿ. ಓಕೆ, ನಮ್ಮಲ್ಲೂ ಇನ್ನು ಭಾಳ ದೂರ ಇದೆ ಅನ್ಸಲ್ಲ ನನಗೆ. ನಮ್ಮಲ್ಲೂ ಕ್ವಿಕ್ಲಿನೇ ಆಗಬಹುದು. ಕ್ವಿಕ್ಲಿ ಅಂದರೆ ಇದೆಲ್ಲ ನಾಳೆ ನಾಳಿದ್ದು ಅದರ ಆಚರಣೆ ಎಲ್ಲಿ ಹೇಳ್ತಿ ಮಾಡೇ ಇಲ್ಲ ಅಂತ ಹಂಗಿಲ್ಲ ಇದು. ಸೊ ಇಟ್ ಟೇಕ್ಸ್ ಟೈಮ್, ಆಗ್ಬೋದು. ಎರಡನೇದು, ಅಂತರಿಕ್ಷದ ವಿಚಾರದಲ್ಲಿ ಸಾಮಾನ್ಯವಾಗಿ ಕೊಲಾಬರೇಷನ್ಸ್ ವರ್ಕ್, ಏಕಮೇವ ದ್ವಿತೀಯ ಆಟ ಕಡಿಮೆ. ಅಂದರೆ ನಾನು ಒಬ್ಬನೇ ಮಾಡಿಬಿಡ್ತೀನಿ, ಸ್ವಲ್ಪ ಕಡಿಮೆ. ಯಾಕೆ ಅಂತ ಹೇಳ್ತೀನಿ. ಅಮೆರಿಕ ಮತ್ತು ರಷ್ಯಾ ಈಗ ಬಿಡಿ, ಪುಟಿನ್ನು ಮತ್ತು ಟ್ರಂಪ್ ಇಬ್ಬರು ಬಾತ್ರೂಮ್ ಒಳಗೆ ಹೋದ ತಕ್ಷಣ ಬೇಕಾದ್ರೆ ಬಾಗ್ಲಾಕೊಂಡು ಒಬ್ರಿಗೊಬ್ರು ಫೋನ್ ಹೊಡ್ಕೊಂಡ್ಬಿಡ್ತಾರೆ. ಅಷ್ಟೊಂದು ಫ್ರೆಂಡ್ಶಿಪ್ ಬಂದುಬಿಟ್ಟಿದೆ ಅವರಿಬ್ಬರಿಗೂ ಇವತ್ತು. ಅದು ಬಿಟ್ಬಿಡಿ. ಹಿಂದಿನ ಸಂಬಂಧಕ್ಕೆ ಹೋದರೆ, ವೆನ್ ದ ಕೋಲ್ಡ್ ವಾರ್ ವಾಸ್ ದೇರ್, ಅಂದರೆ ಶೀತಲ ಯುದ್ಧ ಏನಿತ್ತು, ಕಮ್ಯುನಿಸ್ಟ್ ಫಾಲೋಡ್ USSRಗೂ ಕ್ಯಾಪಿಟಲಿಸ್ಟ್ ಅಮೆರಿಕಾಗೂ ಇತ್ತು. ಆಗ ಇದ್ದಂತಹ ಇಬ್ಬರ ಜಗಳದ ಪರಿಣಾಮಗಳು ಹೇಗಿತ್ತು ಅಂದರೆ ಪ್ರಪಂಚನೇ ಒಡೆದು ನಿಂತಿತ್ತು ಎರಡು ಕಡೆಗೆ. ಈ ಕಡೆಗೆ ಒಂದಷ್ಟು ಜನ, ಆ ಕಡೆಗೆ ಒಂದಷ್ಟು ಜನ ಅಂತ. ಅಂಥ ಸಂದರ್ಭದಲ್ಲೂ ನಾನು ಮಾತಾಡ್ತಾ ಇದ್ದೀನಿ. ಅಂಥ ಸಂದರ್ಭದಲ್ಲೂ ಅಂತರಿಕ್ಷದ ವಿಚಾರ ಮತ್ತು ಕೆಲವು ವಿಚಾರಗಳಿಗೆ ಬಂದಾಗ ಅವರಿಬ್ಬರೂ ಸ್ಪರ್ಧೆಯಲ್ಲಿದ್ದರು. ಯಾರು ಫಸ್ಟು ಮೂನ್ಗೆ ಹೋಗ್ತಾರೆ ಅನ್ನೋ ಸ್ಪರ್ಧೆಯಲ್ಲಿ ಇದ್ದರೂ ಕೋಆಪ್ರೇಷನ್ ಇತ್ತು. ಓಕೆ, ಸೊ ಅಂತರಿಕ್ಷ ವಿಚಾರದಲ್ಲಿ ಈ ಪ್ರಪಂಚ ಕೊಲಾಬರೇಷನ್, ಹೊಂದಾಣಿಕೆ, ಸಹಭಾಗಿತ್ವದ ಕಡೆಗೆ ಹೆಚ್ಚು ಗಮನ ಕೊಟ್ಟಿದೆ. ಹಾಗಾಗಿ
ಪ್ರೈವೇಟು, ಸರ್ಕಾರ ಹೀಗಿರ್ಲಿಕ್ಕಿಲ್ಲ, ಎರಡೂ ಇರುತ್ತೆ ಇಲ್ಲಿ. ಓಕೆ ಸರ್, ಜನರಲ್ ಆಗಿ ಬರುವಂಥದ್ದು 41 ವರ್ಷ ಯಾಕೆ ತಗೊಳ್ತು ಅನ್ನುವಂಥ ಒಂದು ಸಾಮಾನ್ಯವಾಗಿ ಕೇಳ್ತಾ ಇರುವಂಥ ಪ್ರಶ್ನೆ ಸರ್. ಒಂದು ಸರ್ಟನ್ ಇಂಥ ಅಂತರಿಕ್ಷದ ವಿಚಾರದಲ್ಲಿ ಪೊಲಿಟಿಕಲ್ ಡಿಸಿಷನ್ಸು ಸ್ಟ್ರಾಂಗ್ ಇರಬೇಕು. ಓಕೆ, ಒಂದು. ಎರಡನೇದು, ಕೆಲವೊಮ್ಮೆ ಕೆಲವು ಆಗಿರಲ್ಲ. ಓಕೆ ಓಕೆ, ಈಗ ಭಾರತ ಇಲ್ಲಿ ಏನು ಕಳಿಸ್ತಾ ಇದ್ದಾರೆ, ಶುಭಾಂಶು ಶುಕ್ಲಾನ್ ಇವತ್ತು ಕಳಿಸಿದ್ದಾರೆ, ಇದು ನಾವು ತಲೆಕೆಟ್ಟವ್ರ ರೀತಿ ಸುಮ್ಮನೆ ಯಾರೋ ಒಬ್ಬನಿಗೆ ಟಿಕೆಟ್ ಕೊಟ್ಬಿಟ್ಟು ನಮ್ಮ ಆಫೀಸಲ್ಲಿ ವರ್ಕರ್ಸನ್ನ, ನಮ್ಮ ಸಹೋದ್ಯೋಗಿಗಳನ್ನು, ವರ್ಕರ್ಸನ್ನು ಎನ್ಕರೇಜ್ ಮಾಡೋಕ್ಕೆ ಫಾರಿನ್ಗೆ ಹೋಗಿ ಬನ್ನಿ ಅಂತ ಟಿಕೆಟ್ ಕೊಟ್ಟು ಕಳಿಸ್ದಂಗೆ ಅಲ್ಲ ಇದು. ಟಿಕೆಟ್ ಕೊಟ್ಬಿಟ್ಟು ಹೋಗಿ ಎಲ್ಲ ಮಜಾ ಮಾಡ್ಕೊಂಬರ್ರಿ, ಒಂದಿನ ಫಾರಿನ್ಗೆ ಹೋಗಿ ಬನ್ನಿ, ಬಟ್ ಫಾರಿನ್ ಟ್ರಿಪ್ ಅಲ್ಲ ಇದು. ಶುಭಾಂಶು ಶುಕ್ಲಾ ವಾಪಸ್ ಬಂದ ಮೇಲೆ ಎಕ್ಸೆಪ್ಟ್ ರಾಕೆಟ್ ನಮ್ದಲ್ಲ, ಬಿಕಾಸ್ ಇಟ್ ಇಸ್ ಡ್ರ್ಯಾಗನ್ ಸ್ಪೇಸ್ ಎಕ್ಸ್ ಅವ್ರದ್ದು ರಾಕೆಟ್ ಇದು. ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನು ನಮ್ಮದಲ್ಲ, ಅದು ಹಲವಾರು ಇತರೆ ದೇಶಗಳು, ಅಮೆರಿಕ, ರಷ್ಯಾ ಸೇರಿದಂತೆ ದುಡ್ಡು ಹಾಕ್ಬಿಟ್ಟು ಮಾಡ್ಕೊಂಡಿರೋಂಥ ಸ್ಟೇಷನ್ ಅದು. ನಾವು 2035 ಭಾಳ ಕೆಟ್ಟದಾದರೆ 37-38 ಹೊತ್ತಿಗೆ ನಮ್ಮದೇ ಆದ ಬಾಹ್ಯಾಕಾಶ ನಿಲ್ದಾಣವನ್ನು ಹಾಕ್ಕೋತೀವಿ ಅಂತರಿಕ್ಷದಲ್ಲಿ ಅಂತ ಒಂದು ಲೆಕ್ಕಾಚಾರ ಇದೆ ನಮ್ಮ ಹತ್ರ ಈಗ. ಅದಕ್ಕೆ ಮೊದಲು ನಮ್ಮದೇ ರಾಕೆಟ್ಗಳಲ್ಲಿ ನಾವು ಮನುಷ್ಯರನ್ನ, ಅಂದರೆ ನಮ್ಮ ಪ್ರಜೆಗಳನ್ನು ಅಥವಾ ನಮ್ಮ ಆಸ್ಟ್ರೋನಾಟ್ಸನ್ನ, ಗಗನಯಾತ್ರಿಗಳನ್ನು ಕಳಿಸ್ತೀವಿ ಅಲ್ಲಿಗೆ ಅಂತಿದೆ. ಅದಕ್ಕೆ ಪೂರಕವಾಗಿ ಶುಭಾಂಶು ಶುಕ್ಲಾ ವಿಲ್ ಹೆಲ್ಪ್ ಅಸ್. ಈಗ ಲಾಟ್ ಆಫ್ ಥಿಂಗ್ಸನ್ನು ವಿ ವಿಲ್ ಲರ್ನ್ ಫ್ರಮ್ ಹಿಮ್. ಓಕೆ, ಕಲಿಬೇಕು, ಕಲಿತೀವಿ. ಎಸ್. ಸೊ ಕೆಲವೊಮ್ಮೆ ಕೆಲವು ತಡ ಆಗಿರೋದು ಯಾಕೆ ಅನ್ನೋದಕ್ಕೆ ಉತ್ತರ ಇರಲ್ಲ. ಪ್ರಿಯಾರಿಟಿಗಳು ಬಂದಾಗ ಉತ್ತರ ಬರುತ್ತೆ. ಓಕೆ, ಸೊ ಈಗ ಶುಭಾಂಶು ಶುಕ್ಲಾ ಅವರು ಹೋಗ್ತಾ ಇರುವಂಥದ್ದು ಎರಡನೇ ಅವರು 1984ರಲ್ಲಿ ಸೋವಿಯತ್ ಕಾರ್ಯಾಚರಣೆ ಭಾಗವಾಗಿ ವಿಂಗ್ ಕಮಾಂಡರ್ ರಾಕೇಶ್ ಶರ್ಮಾ ಅವತ್ತು ಹೋಗಿದ್ರು. ಸೊ ಫಾಲ್ಕನ್ 9 ರಾಕೆಟ್ ಬಾಹ್ಯಾಕಾಶಕ್ಕೆ ಹಾರ್ತಾ ಇದ್ದಂತೆ ಮಿಷನ್ ಪೈಲಟ್ ಆಗಿರುವಂಥ ಶುಭಾಂಶು ಶುಕ್ಲಾ ಬಾಹ್ಯಾಕಾಶದಿಂದ ಮೊದಲ ಸಂದೇಶವನ್ನು ರವಾನೆ ಮಾಡಿದ್ದಾರೆ. ಏನದು? ರಾಕೆಟ್ ಸೆಕೆಂಡಿಗೆ 4.5 ಕಿಲೋಮೀಟರ್ ವೇಗದಲ್ಲಿ ಭೂಮಿಯ ಸುತ್ತಲೂ ಕೂಡ ಸುತ್ತಾ ಇದೆ. ನನ್ನ ಭುಜದಲ್ಲಿ ಭಾರತೀಯ ತ್ರಿವರ್ಣ ಧ್ವಜ ಇದೆ. ಧ್ವಜವು ಬಾಹ್ಯಾಕಾಶ ಹಾರಾಟದಲ್ಲಿ ಭಾರತವೇ ನನ್ನ ಜೊತೆಗಿದೆ ಅನ್ನುವಂಥದ್ದನ್ನು ನೆನಪಿಸ್ತಾ ಇದೆ. 41 ವರ್ಷಗಳ ನಂತರ ನಾವು ಬಾಹ್ಯಾಕಾಶವನ್ನು ತಲುಪ್ತಾ ಇದ್ದೀವಿ. ಇದು ಒಂದು ಉತ್ತಮ ಯಾನವಾಗಿದೆ. ನನ್ನ ಜೊತೆಗೆ ನನ್ನ ಉತ್ತಮ ಸ್ನೇಹಿತರಿದ್ದಾಗೆ ನಾವು ಜೀವನ ಪರ್ಯಂತ ಸ್ನೇಹಿತರಾಗಿರ್ತೀವಿ ಅಂದಿದ್ದಾರೆ. ಇದು ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಏನಿದೆ, ನನ್ನ ಪ್ರಯಾಣದ ಆರಂಭ ಮಾತ್ರವಲ್ಲ, ಭಾರತದ ಮಾನವ ಬಾಹ್ಯಾಕಾಶ ಹಾರಾಟದ ಆರಂಭವೂ ಕೂಡ ಆಗಿದೆ. ಭಾರತದ ಮಾನವ ಬಾಹ್ಯಾಕಾಶ ಕಾರ್ಯಕ್ರಮವನ್ನು ಒಟ್ಟಿಗೆ ಪ್ರಾರಂಭಿಸೋಣ, ಜೈ ಹಿಂದ್ ಜೈ ಭಾರತ್ ಅಂದಿದ್ದಾರೆ. ಅಲ್ಲದೆ ಬಾಲಿವುಡ್ನ ಫೈಟರ್ ಸಿನಿಮಾದ ಒಂದೇ ಮಾತ್ರ ಹಾಡನ್ನ ಕೂಡ ಗುನುಗಿದ್ದಾರೆ. मेरे प्यारे देशवासियों, व्हाट अ राइड। 40 साल बाद हम वापस अंतरिक्ष में पहुंच गए हैं और ये मेरी इंटरनेशनल स्पेस स्टेशन तक की जर्नी की शुरुआत नहीं है, ये भारत के ह्यूमन स्पेस प्रोग्राम की शुरुआत है। और मैं चाहता हूं कि आप सभी देशवासी इस यात्रा का हिस्सा बने। आपका भी सीना गर्व से चौड़ा होना चाहिए, आप भी उतना ही एक्साइटमेंट दिखाइए। आइए हम सब मिलकर भारत की इस ह्यूमन स्पेस प्रोग्राम की जर्नी की शुरुआत करें। धन्यवाद। जय हिंद, जय भारत। ಸೊ ಇದೊಂದು ನಿಜವಾಗ್ಲೂ ಕೂಡ ವಿದ್ಯಾರ್ಥಿಗಳು ಇವುಗಳನ್ನ ತುಂಬಾ ಕಲಿಬೇಕಾಗಿರೋದಲ್ವಾ ಸರ್? ನೋಡ್ಬೇಕಾಗಿರೋದು ಇದನ್ನೇ. ವಿದ್ಯಾರ್ಥಿಗಳು ಯಾಕೆ ನಿಮಗೂ ಬೇಡವಾ? ಅಲ್ಲ ಸರ್, ನಾನು ಈಗಿರುವಂತ ವಿದ್ಯಾರ್ಥಿಗಳು ಅಲ್ಲ ಸರಿ, ವಿದ್ಯಾರ್ಥಿಗಳಿಗೆ ಯಾಕೆ ಶಾರ್ಟ್ಸ್ ರೀಲ್ಸ್ ಅಂತ ಹೇಳಿ ಓಡಾಡ್ತಾ ಇದಾರಲ್ಲ ಸರ್, ಅದು ಬೇರೆ ಇದು ಬೇರೆ. ಶಾರ್ಟ್ಸ್ ರೀಲ್ಸ್ ಮಾಡ್ಕೊಳ್ಳಿ, ಓಕೆ, ಬಟ್ ಇದು ಬೇಕಿಲ್ಲ ಅನ್ನೋ ತೀರ್ಮಾನಕ್ಕೆ ಬರಬೇಡಿ ಅಷ್ಟೇ. ಎಸ್, ಶಾರ್ಟ್ಸ್ ರೀಲ್ಸ್ ಮಾಡ್ತಾ ಇದ್ದೀರಿ ಅಂತಂದ್ಬಿಟ್ರೆ ಇದು ಏನಿಲ್ಲ, ಎಲ್ಲರಿಗೂ ಬೇಕಿದು. ನನ್ನ ಲೆಕ್ಕಾಚಾರದಲ್ಲಿ ಪದೇ ಪದೇ ನಾನು ಇದನ್ನು ಅವಾಗವಾಗ ಹೇಳ್ತಿರ್ತೀನಿ. ಈ ವಿಜ್ಞಾನದ ವಿಚಾರಗಳು ಬಂದಾಗ 50 ವರ್ಷ ಅಥವಾ 75 ವರ್ಷ ಬೇಡ, 100 ವರ್ಷ ಇಟ್ಕೊಳ್ಳೋಣ. ಹಿಂದೆ ಕ್ಸೆರಾಕ್ಸ್ ಅನ್ನೋ ಮೆಷಿನ್ ಬರುತ್ತೆ ಅಂತ ಯಾರು ಹೇಳಿದರೆ ಹುಚ್ಚ ಅಂತ ಕರೆಯೋರು. ಇಂಟರ್ನೆಟ್ ಎಂಬಂತಹ ಒಂದು ಅಸ್ತ್ರ ಬರುತ್ತೆ ನಮಗೆ ಅಂದರೆ ಡಬಲ್ ಹುಚ್ಚ ಅಂತ ಕರೆಯೋರು. ಮೊಬೈಲ್ ಬರಬಹುದು ಅಂದರೆ ಇವನು ಬ್ರೈನ್ ರಿಪೇರಿ ಮಾಡಿಸ್ಲೇಬೇಕು ಅನ್ನೋ ತೀರ್ಮಾನಕ್ಕೆ ಬಂದಿರೋರು. ಹೀಗಿತ್ತು ಪರಿಸ್ಥಿತಿ. ಬಟ್ ಇಟ್ ಈಸ್ ಆಲ್ ಹ್ಯಾಪನ್ಡ್ ಇನ್ ಫ್ರಂಟ್ ಆಫ್ ಅಸ್. ಸೊ ಇವತ್ತು ನಾನು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಭಾರತ ಮಾಡುತ್ತೆ 2040ರಲ್ಲಿ ಅಂತನೋ, ಭಾರತದ ಗಗನಯಾತ್ರಿಗಳು ನಮ್ಮದೇ ರಾಕೆಟ್ಗಳಲ್ಲಿ ಮೇಲಕ್ಕೆ ಹೋಗ್ತಾರೆ ಅಂತನೋ, ಅಲ್ಲೋಗಿ ಒಂದು ದಿನ ಮಂಗಳ ಗ್ರಹವನ್ನು ತಲುಪಿ ನಾವು ಅಲ್ಲಿ ಜಮೀರ್ ಅವ್ರ KHB ಕಡೆಯಿಂದ ಮನೆ ಕಟ್ತೀವಿ ಅಂತಾನು ಅಲ್ಲೇ ಕೊಟ್ಟಿಲ್ಲ ಸರ್, ಇನ್ನೂ ಅಲ್ಲೇ ಕೊಡ್ತಾರೆ. ಅಲ್ಲ, ಅಲ್ಲೋಗಿ ಅಲ್ಲಿ ಮಾಡಬೇಕಲ್ಲ ಭ್ರಷ್ಟತೆಗಳೇನಾರುವೆ. ಮನೆ ಇದ್ರೆ ಮನೆ ಅನ್ನೋ ರೀತಿ ಏನಿಯೋ ಅಲ್ಲಿ ಜನರಿಗೆ ವಾಸ ಆಗೋ ರೀತಿ ಪರಿಸ್ಥಿತಿಗಳು ಬಂದು ನಾವು ಅಲ್ಲಿ ಇರಬಹುದು ಅಂತಾನೋ. ಇದೆಲ್ಲ ಆಗುತ್ತೆ ಮಂಗಳ ಗ್ರಹದಲ್ಲಿ.
ಒಂದು ದಿನ ನಿಮ್ಮ ಮಗಳನ್ನ ಎಲ್ಲಿಗೆ ಕೊಟ್ಟಿದ್ದೀರಿ ಅಂದರೆ ಅವಳು ಶಿ ಈಸ್ ಮ್ಯಾರಿಡ್ ಟು ಮಾರ್ಸಲ್ಲಿ ಅಂತ ಅನ್ಬೋದೇನೋ. ನಿಮ್ಮ ಅಳಿಯಂದ್ರು ಎಲ್ಲಿದ್ದಾರೆ, ನಿಮ್ಮ ಸೊಸೆ ಎಲ್ಲಿದ್ದಾರೆ, ಅವ್ರು ಮಾರ್ಸಲ್ಲಿದ್ದಾರೆ ಅಂತ. ಹೌದಾ, ಮಾರ್ಸಲ್ಲಿ ಎಲ್ಲಿದ್ದಾರೆ ಅಂತ ಕೇಳಬಹುದಾದ ಪರಿಸ್ಥಿತಿ ಬರಬಹುದೇನು? ಐ ಡೋಂಟ್ ನೋ. ಹೌದು, ನಾನು ಇವತ್ತು ಅದನ್ನು ಆ ರೀತಿ ಮಾತಾಡ್ತಿರುತ್ತೆ ತಮಾಷೆಯಾಗಿ ಕಾಣಿಸ್ತಿರ್ಬೋದು ನಿಮಗೆಲ್ಲ, ಅಥವಾ ನನ್ನ ಜೊತೆ ಕೂತಿರೋ ನನ್ನ ಸಹೋದ್ಯೋಗಿಗೂ ಅದು ನಗು ಬರ್ತಾ ಇರ್ಬೋದು. ಇಟ್ ಲುಕ್ಸ್ ಲೈಕ್ ಎ ಜೋಕ್. ಅಮೆರಿಕದಲ್ಲಿ ಇದ್ದಾರೆ ಅಂತಾರೆ. ಹೌದಾ, ಅಮೆರಿಕದಲ್ಲಿ ಎಲ್ಲಿದ್ದಾರೆ ಅಂತಾರೆ. 50 ವರ್ಷದ ಹಿಂದೆ ಅಮೆರಿಕದಲ್ಲಿ ಇದ್ದಾರೆ ಅಂದರೆ, ಅಮೆರಿಕದಲ್ಲಿದ್ದಾರಾ, ಬಹಳ ಸಂತೋಷ, ಅಷ್ಟಕ್ಕೆ ನಿಲ್ತಿತ್ತು. ಈಗ ನಾರ್ಮಲ್. ಈಗೇನು, ಈಗ ಅಮೆರಿಕದಲ್ಲಿ ಹೌದಾ, ನೆಕ್ಸ್ಟ್ ಪ್ರಶ್ನೆ ಠಪಕ್ ಅಂತ ಬೀಳುತ್ತೆ ತಲೆ ಮೇಲೆ. ಅಮೆರಿಕದಲ್ಲಿ ಎಲ್ಲಿದ್ದಾರೆ ಅಂತ. ಇದು ಅಮೆರಿಕದಲ್ಲಿ ಅದು ಇದು ಏನು ವಾಷಿಂಗ್ಟನ್. ಹೌದಾ, ವಾಷಿಂಗ್ಟನ್ ಅಲ್ಲ, ವಾಷಿಂಗ್ಟನಲ್ಲಿ ಎಲ್ಲಿ ಅಂತಾರೆ. ಒಳ್ಳೆ ಗಲ್ಲಿಯಲ್ಲಿ ಆ ಲೆವೆಲಿಗೆ ಬಂದಿದ್ದೀವಿ ನಾವು. ಓಕೆ. ಹಾಗಾಗಿ ಏನು ಬೇಕಾರಾಗ್ಬೋದು. ಆ ಕಾರಣಕ್ಕೆ ನಮಗೆ ಇದರ ಉತ್ಸಾಹಗಳು, ಆಸಕ್ತಿಗಳು ಇರಬೇಕು ಅಂತ ನಾನು ಬಯಸ್ತೀನಿ. ಅದರಲ್ಲಿ ಯುವ ಪೀಳಿಗೆಗೆ ಉತ್ಸಾಹ ಹೆಚ್ಚಿರಬೇಕು, ನಾನು ಒಪ್ಕೋತೀನಿ. ನಾನು ಒಪ್ಕೊಳ್ಳಿಲ್ಲ ಅಂತಲ್ಲ ಹೇಳೋದು. ಎಸ್. ಇನ್ನು ಶುಭಾಂಶು ಶುಕ್ಲಾ ಜೊತೆಗೆ ಅಮೆರಿಕದ ನಾಸಾ ಮಾಜಿ ಮಹಿಳಾ ರಾಕೇಶ್ ಶರ್ಮಾ 41 ವರ್ಷದ ಹಿಂದೆ ಸ್ಪೇಸ್ಗೆ ಹೋಗಿದ್ದಾಗ ಎಂತ ಕಾಕತಾಳೀಯ ಇವತ್ತು. ಯಾವ ಇಂದಿರಾ ಗಾಂಧಿ ಇವತ್ತು ನಮಗೆ ಭೂತ ಪಿಚಾಚಿಯ ರೂಪದಲ್ಲಿ ಇವತ್ತು ಕಾಣಿಸ್ತಾ ಇದ್ದಾರೋ 50 ವರ್ಷದ ನಂತರ ಎಮರ್ಜೆನ್ಸಿ ಹಾಕಿದವರು ಅಂತ, ಅವರ ಜೊತೆನೇ ರಾಕೇಶ್ ಶರ್ಮಾ ಅವತ್ತು ಸ್ಪೇಸಿಂದ ಮಾತಾಡಿದ್ದಿತ್ತು. ಅವ್ರ ಜೊತೆನೇ ಮಾತಾಡಿದ್ದು. ಇಂದಿರಾ ಗಾಂಧಿ ಕೇಳ್ತಾರೆ ರಾಕೇಶ್ ಶರ್ಮಾಗೂ ಬೆಂಗಳೂರು ನಂಟಿದೆ. ಇದೆಲ್ಲ ಆದ ಮೇಲೆ ಅವ್ರು ಇಲ್ಲೇ HALನಲ್ಲೇ ಟೆಸ್ಟ್ ಪೈಲಟ್ ಆಗಿದ್ದರು ಭಾಳ ದೀರ್ಘಕಾಲ. ಈಗೆಲ್ಲ ವಾಸಾನೋ ನಂಗೆ ಗೊತ್ತಿಲ್ಲ ಅವ್ರದ್ದು. ಏನೋ ಸೊ ಅವಾಗ ಅವ್ರು ಕೇಳಿದ್ರು ಪ್ರಧಾನಮಂತ್ರಿ, ಹೇಗೆ ಕಾಣಿಸ್ತಾ ಇದೆ ನಮ್ಮ ದೇಶ ನಿನಗೆ? ಆಗ ಅವ್ರು ಹೇಳಿದರು, ಸಾರೇ ಜಹಾಂ ಸೆ ಅಚ್ಚಾ ಹಿಂದೂಸ್ತಾನ್ ಹಮಾರ ಅಂತ ಹೇಳಿದರು. ಹಾಗಾಗಿ ಇವತ್ತು ಅವರು ಯಾವುದೋ ವಂದೇ ಮಾತರಂದನ್ನು ಹೇಳಿದರು. ಈ ಜೊತೆಗೆ ಅಮೆರಿಕದ ನಾಸಾದು ಮಾಜಿ ಮಹಿಳಾ ಗಗನಯಾತ್ರಿ ಪೆಗಿ ವಿಟ್ಸನ್. ಹಾಗೆ ನೋಡಿದ್ರೆ ಪೆಗಿ ವಿಟ್ಸನ್ಗೆ ಇದು ಫಸ್ಟ್ ಟೈಮ್ ಅಲ್ಲ. ಶಿ ಇಸ್ ಗಾನ್ 3 ಸರಿನೋ 4 ಸರಿನೋ ಹೋಗಿರ್ಬೇಕಾಗಲೇ ಅವ್ರ ಸ್ಪೇಸ್ಗೆ. ಶಿ ಈಸ್ ದಿ ಮಿಷನ್ ಹೆಡ್. ಆ್ಯಕ್ಚುಲಿ ಆಕೆನೇ ಹೆಡ್ ಚೀಫು. ಪೋಲೆಂಡ್ನ ಸ್ಲಾವೋಸ್ ಉಜ್ನಾನ್ಸ್ಕಿ ಮತ್ತು ಹಂಗೇರಿಯ ಟಿಬೋರ್ ಕಾಪು ಕೂಡ ಇವತ್ತು ಬಾಹ್ಯಾಕಾಶಕ್ಕೆ 4 ಜನ ಹೋಗಿದ್ದಾರೆ. ಈ ರೀತಿ ಒಂದು 16-17 ದೇಶಗಳ ಗಗನಯಾತ್ರಿಗಳು ಈಗಾಗಲೇ ಬಾಹ್ಯಾಕಾಶ ಕೇಂದ್ರಕ್ಕೆ ಹೋಗಿ ಬಂದಿದ್ದಾರೆ. ಜಪಾನ್, ಬೇರೆ ಬೇರೆ ದೇಶಗಳೆಲ್ಲ, ಬ್ರಿಟನ್, ಈ ಥರ ಬೇರೆ ಬೇರೆ ದೇಶದವರೆಲ್ಲ ಹೋಗಿ ಬಂದಿದ್ದಾರೆ. ನಾವೀಗ ಹೋಗ್ತಾ ಇದ್ದೀವಿ ಅಷ್ಟೆ. ಏನಿದು ಮಿಷನ್ನು? ಭೂಮಿಯ ಕಕ್ಷೆಯಲ್ಲಿರುವ ಪ್ರಯೋಗಾಲಯ ಇದು. ಮೊಬೈಲ್ ಪ್ರಯೋಗಾಲಯ ಅಂತರಿಕ್ಷದಲ್ಲಿದೆ ಅಂತ ಇಟ್ಕೋಬೋದು. ಏನಕ್ಕೆ ಬೇಕು ನಮಗಲ್ಲಿ ಪ್ರಯೋಗಾಲಯ? ಅದನ್ನ ಇಲ್ಲೇ ಅರ್ಥಲ್ಲೇ ಯಾಕೆ ಮಾಡ್ಕೊಳ್ಳಿಕ್ಕಾಗಲ್ಲ? ಆ್ಯಕ್ಚುಯಲ್ ಸರ್ಕಮ್ಸ್ಟೆನ್ಸಸ್ನಲ್ಲಿ, ಪರಿಸ್ಥಿತಿಗಳಲ್ಲಿ ಅಂತರಿಕ್ಷದಲ್ಲಿ ಕೆಲವು ಪ್ರಯೋಗಗಳನ್ನು ಮಾಡಿ ಅದರ ಪರಿಣಾಮಗಳು ಮತ್ತು ಅದು ಹೇಗೆ ಕಾರ್ಯವನ್ನು ಮಾಡ್ತವೆ ಅನ್ನೋದನ್ನು ತಿಳ್ಕೊಳ್ಳೋದೇ ಇದರ ಉದ್ದೇಶ, ಬಹುದೊಡ್ಡ ಉದ್ದೇಶ. ಒಂದು 60 ಎಕ್ಸ್ಪರಿಮೆಂಟ್ಸಲ್ಲಿ ಶುಭಾಂಶು ಶುಕ್ಲಾದುವೆ ಎಷ್ಟೋ 14-16 ಎಕ್ಸ್ಪರಿಮೆಂಟ್ಸ್ ಇದೆ. ಮೈಕ್ರೋ ಆರ್ಗ್ಯಾನಿಸಮ್ಸಿಂದ ಹಿಡಿದು ಫಿಸಿಯಲಾಜಿಕಲ್ ಇಂಪ್ಯಾಕ್ಟ್ಸ್ ಆನ್ ಹ್ಯೂಮನ್ ಬಾಡಿ, ಮಸಲ್ಸ್ ಮೇಲೆ ಆಗ್ಬೋದಾದ ಇಂಪ್ಯಾಕ್ಟ್ಸು, ಈ ಥರದ್ದೆಲ್ಲ ಒಂದಷ್ಟು ಎಕ್ಸ್ಪರಿಮೆಂಟ್ಸ್ ಇದ್ದಂಗಿದೆ. ಪ್ಯೂರ್ ಸೈನ್ಸಸ್ಸಲ್ಲೂ ಇದ್ದಂಗಿದೆ. ಪ್ಲಸ್ ಫುಡ್ ಸೈಡಲ್ಲಿ ಕ್ಯಾನ್ ವಿ ಗ್ರೋ ಫುಡ್ ಅನ್ನೋದು, ಅದಕ್ಕೇನೋ ಯಾವುದೋ ಬೀಜ ತೊಗೊಂಡೋಗಿ ಬೆಳೆಸೋದು, ಈ ಥರದ್ದೆಲ್ಲ ಏನೇನೋ ಒಂದಷ್ಟು ಇದ್ದಂಗೆ ಇದೆ ಎಕ್ಸ್ಪರಿಮೆಂಟ್ಸು. 4 ಜನ ಹೋಗ್ತಿರೋದ್ರಿಂದ ಆಕ್ಸಿಯಮ್ ಆಗಿದೆ ಅದು. ಎಲ್ಲರದ್ದು ಸಹಯೋಗ ಇದೆ. ನಾವು ದುಡ್ಡು ಕೊಟ್ಟಿದ್ದೀವಿ ಇದಕ್ಕೆ. ಎಲ್ಲರೂ ದುಡ್ಡು ಕೊಟ್ಟಿರ್ತಾರೆ, ನಾವು ಕೊಟ್ಟಿರ್ತೀವಿ. ಇನ್ನು ಉದ್ದೇಶ ಆಗಲೇ ಹೇಳಿದೆ, 28 ಗಂಟೆ ಹೋಗ್ತಾ ಇದೆ ಇದು ಅಂತ. 20 ಗಂಟೆ ಪ್ರಯಾಣವನ್ನು ಮಾಡ್ತದೆ ಇದು. ಆಲ್ ರೈಟ್. ನಾಳೆ ಸಂಜೆಗೆ ಡಾಕಿಂಗ್ ಆಗಬಹುದು ಅಂತ ನಿರೀಕ್ಷೆ ಮಾಡ್ತಿದ್ದಾರೆ. ಡಾಕಿಂಗ್ ಆ್ಯಂಡ್ ಅನ್ಡಾಕಿಂಗ್ ಎರಡೂ. ಮೊನ್ನೆ ನೀವುಗಳೆಲ್ಲ ಗಮನಿಸಿದ್ರೆ ಪ್ರೈಮ್ ಮಿನಿಸ್ಟರ್ ಆದಿಯಾಗಿ ಇಸ್ರೋನವರೆಲ್ಲ ಅತ್ಯಂತ ಕುತೂಹಲದಲ್ಲಿದ್ದರು. ಡಾಕಿಂಗ್ ಎಕ್ಸ್ಪರಿಮೆಂಟ್ ಮಾಡಿದ್ರು, ಒಂದನ್ನು ಮಾಡಿ ಅನ್ಡಾಕು ಮಾಡಿದ್ರು. ಅನ್ಡಾಕ್ ಮಾಡೋಕ್ಕೆ ಸ್ವಲ್ಪ ಟೈಮ್ ತಗೋತು. ಅಂದ್ಕೊಂಡಿದ್ದಕ್ಕಿಂತ ಒಂದು 8 ದಿನನೋ 10 ದಿನನೋ 12 ದಿನನೋ ಎಕ್ಸ್ಟ್ರಾ ಆಯ್ತದು. ಬಟ್ ಅನ್ಡಾಕ್ ಆಯ್ತು ಆಮೇಲೆ ಯಶಸ್ವಿಯಾಗಿ. ವೆರಿ ಕ್ರಿಟಿಕಲ್ ಅದು. ನಾಳೆ ನಮ್ಮದೇ ಮಾಡ್ಕೊಳ್ಳೋವಾಗ ಏನೋ ಆಗತ್ತೆ. ಒಟ್ಟು 14 ದಿನ ಒಂದು 60 ಇದಿದೆ ಅಂತ ಹೇಳ್ತಾರೆ. ಬಾಹ್ಯಾಕಾಶದಲ್ಲಿ ಗಾಳಿಯ ಸೃಷ್ಟಿ ಇದು ಭಾರತೀಯ ವೈಜ್ಞಾನಿಕ ಪ್ರಯೋಗಾಲಯಗಳನ್ನೆಲ್ಲ ಮಾಡ್ತಾ ಇದ್ದಾರೆ. ಆಬ್ವಿಯಸ್ಲಿ ಇದರ ಲಾಟ್ ಆಫ್ ಫ್ಯೂಯಲ್ಸ್ ಏನು ನಾಳೆ ನಾವು ಮಂಗಳ ಗ್ರಹದಲ್ಲಿ ಇರ್ಬೋದು ಅನ್ನೋದಾದರೆ ಬೇಡ. ಮೂನನ್ನು, ಚಂದ್ರಗ್ರಹವನ್ನು ಒಂದು ಸ್ಟಾಪ್ ಗ್ಯಾಪ್ ಉಡಾವಣಾ ಕೇಂದ್ರವಾಗಿ ಬಳಸ್ಕೋಬೋದು ಅನ್ನೋದಾದರೆ ಅಲ್ಲಿ ಏನು ಮಾಡ್ಕೋಬೇಕಾಗಿ ಬರುತ್ತೆ? ಇಟ್ಸ್ ಲೈಕ್ ರೀಫಿಲ್ಲಿಂಗ್ ಸ್ಟೇಷನ್ ಥರ. ಅಂದರೆ
ನೀವು ಒಂದು 2000 ಕಿಲೋಮೀಟ್ರ್ ಕಾರಲ್ಲಿ ಪ್ರಯಾಣ ಮಾಡ್ತಾಯಿದ್ರೆ ಮಧ್ಯ ಯಾವುದೋ ಒಂದು ಊರಲ್ಲಿ ಮತ್ತೆ ಕಾರಿಗೆ ಪೆಟ್ರೋಲ್ ಹಾಕಿಸ್ಕೊಂಡಂಗೆ ಎಲ್ಲ ನಿಲ್ಲಿಸ್ಬಿಟ್ಟು ಆ ಥರ. ಹಾಗಾಗಿ ಅಲ್ಲಿ ಈಗಾಗಲೇ ಅದಕ್ಕೆ ಟೆಕ್ನಾಲಜಿಗಳನ್ನು ತರೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ವೆದರ್ ಇಸ್ ಹೈಡ್ರೋಜನ್ ಆದರೆ ಹೇಗೆ, ಇನ್ನೊಂದಾದರೆ ಹೇಗೆ, ಮತ್ತೊಂದಾದರೆ ಹೇಗೆ ಅಂತೆಲ್ಲ ಮಾಡ್ತಾ ಇದ್ದಾರೆ. ಎಸ್. ಸೊ ಇನ್ನು ಭಾರತಕ್ಕೆ ಏನು ಲಾಭ ಅನ್ನುವಂಥದ್ದನ್ನು ನೋಡ್ಬಿಡೋಣ ಸರ್, ಕ್ವಿಕ್ ಆಗಿ ಸರ್. ಭಾರತಕ್ಕೆ ಹೊಸ ಅಧ್ಯಾಯ ಆಗಲೇ ಹೇಳಿದ್ವಿ ಸರ್. ಯುವ ಪೀಳಿಗೆಗಂತೂ ಡೆಫಿನೆಟ್ಲಿ ಎಸ್, ನಾನು ಇಲ್ಲ ಅಂತ ಹೇಳಲ್ಲ. ಬಿಕಾಸ್ ಇದರಿಂದ ಒಂದು 10 ಜನ ಬಾಹ್ಯಾಕಾಶ ವಿಜ್ಞಾನಿಗಳು ಅತಿ ಬುದ್ಧಿವಂತರಾಗಿ ಹುಟ್ಟುಕೊಂಡ್ರೆ ಸಾಕು. ಇವತ್ತಿನ ದಿನದ ಇದರಿಂದ ಒಂದು ದೇಶಕ್ಕೆ ಸಾಕು 10 ಜನ ಒಳ್ಳೆ ಬಾಹ್ಯಾಕಾಶ ವಿಜ್ಞಾನಿಗಳು ಬಂದರೆ, ಹುಟ್ಕೊಂಡ್ರೆ ಸಾಕು. ಅಷ್ಟು ಉತ್ಸಾಹವನ್ನು ಹುಟ್ಟಿಸುತ್ತೆ ಇಂತಹ ವಿಚಾರಗಳು, ಇಂಥ ಬೆಳವಣಿಗೆಗಳು. 27ರಲ್ಲಿ ಗಗನಯಾನ, 40ರಲ್ಲಿ ಮಾನವ ಸಹಿತ ಚಂದ್ರಯಾನಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೀವಿ. 2035ರಲ್ಲಿ ನಮ್ಮದೇ ಅಂತರಿಕ್ಷ ಸ್ಟೇಷನ್ ಅಂತ ನಾನು ಹೇಳಿದೆ, ಆಗಲೇ ಹೇಳ್ತಾ ಇದ್ದೆ. ಅದಕ್ಕೆ ಬೇಕಾದಂಥ ಜ್ಞಾನ, ಕೌಶಲ್ಯ, ಕೆಲವು ಅನುಭವಗಳು ಇವೆಲ್ಲ ನಮಗೆ ಇಲ್ಲಿ ಸಿಕ್ಕತ್ತೆ ಅಂತ ನಾವು ಪರಿಭಾವಿಸಿದ್ದೀವಿ ಅವರಿಂದ. ಅವರಿಗೆ ಇಸ್ರೋ ಎಲ್ಲ ನೆರವು ಕೊಟ್ಟಿದೆ. ಆಬ್ವಿಯಸ್ಲಿ ನೆರವು ಕೊಡಲೇಬೇಕು. ಇಸ್ರೋ ದೇಶ ಎಲ್ಲರೂ ನೆರವು ಕೊಡಬೇಕು. ಕೊಡದೇ ಇದ್ದರೆ ಅದೇನು ಈಗ ಅಪ್ಪಿ ಧರ್ಮಸ್ಥಳಕ್ಕೆ ಯಾರೋ ಹೋಗಬೇಕು ಅನ್ಕೋತಾರೆ, ಅಥವಾ ಯಾವುದೋ ತಿರುಪತಿಗೆ ಹೋಗಬೇಕು ಅನ್ಕೋತಾರೆ. ಅಲ್ಲ, ನಾನು ಕಳಿಸಲ್ಲ ನಿನ್ನನ್ನು. ನೀ ಕಳಿಸ್ದಿದ್ರೆ ಏನು, ದೇವ್ರನ್ನ ನೋಡ್ಕೊಂಡೇ ಬರೋನೆ, ನಡ್ಕೊಂಡೇ ಹೋಗ್ಬಿಡ್ತೀನಿ ಅಂತ ನಡ್ಕೊಂಡು ಹೋಗ್ಬಿಡ್ತಾರೆ ಕೆಲವು ಸರಿ. ಹೌದು. ಹಾಗೆ ಶುಭಾಂಶು ಶುಕ್ಲ ನಾನು ಸ್ಪೇಸ್ಗೆ ಹೋಗ್ಬೇಕು ಅಂತ ಕಳಿಸಲ್ಲ ಅಂತಾರೆ. ಹೌದಾ, ನಾನು ಹೋಗೇ ಬಂದ್ಬಿಡ್ತೀನಿ ಅಂತ. ಹಾಗೆಲ್ಲ ಆಗಲ್ಲ. ಹಾಗಾಗಿ ಎಲ್ಲರ ಸಹಕಾರದೊಂದಿಗೆ ಹೋಗಿದ್ದಾರೆ. ಎಸ್. ಇನ್ನು XM-4 ಬಾಹ್ಯಾಕಾಶ ಕಾರ್ಯಾಚರಣೆಗೂ ಮುನ್ನ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಶುಭಾಂಶು ಶುಕ್ಲಾ, ನಾನು ಕೇವಲ ಉಪಕರಣಗಳು ಮತ್ತು ಸಲಕರಣೆಗಳನ್ನು ಮಾತ್ರವಲ್ಲದೆ ಶತಕೋಟಿ ಭಾರತೀಯ ಹೃದಯಗಳ ಭರವಸೆ, ಕನಸುಗಳನ್ನು ಕೊಂಡೊಯ್ತಾ ಇದ್ದೀನಿ ಅಂದಿದ್ರು. ತಾಯಿ ಆಶಾ ಜೊತೆಗೆ ವಿಡಿಯೋ ಕರೆ ಮಾಡಿ ನನಗಾಗಿ ಕಾಯಿರಿ, ನಾನು ಬರ್ತೀನಿ ಅಂದಿದ್ರು. ಈ ವೇಳೆ ತಾಯಿ ಆಶಾ ಶುಕ್ಲಾ ದಹಿ ಚೀನಿಯನ್ನು ಅಂದರೆ ಮೊಸರು ಮತ್ತೆ ಸಕ್ಕರೆಯನ್ನು ತೋರಿಸಿ ತಿನ್ನು ಅಂತ ಹೇಳಿದರು. ಫಾಲ್ಕನ್ 9 ಟೇಕ್ ಆಫ್ ಆದಾಗ ತಂದೆ ತಾಯಿ ಆನಂದ ಬಾಷ್ಪ ತುಂಬಿಕೊಂಡ್ರು. ಸಹಜವಾಗಿ ಎಲ್ಲರಿಗೂ ಹಾಗೆ ಆಗುತ್ತೆ. ಬಳಿಕ ಮಾತನಾಡಿ, ಕ್ಷಣಕ್ಕಾಗಿ ಬಹಳ ಸಮಯದಿಂದ ಕಾಯ್ತಾ ಇದ್ದವನು ಸಂತೋಷದಿಂದ ಕಳುಹಿಸಿಕೊಟ್ಟಿದ್ದೀನಿ ಅಂತ ತಾಯಿ ಹೇಳಿದ್ದಾರೆ. ಮಿಷನ್ ಅನ್ನು ಪೂರ್ಣಗೊಳಿಸೋಕೆ ಹೇಳಿದ್ದೀವಿ ಅಂದಿದ್ದಾರೆ. ಈ ಮಧ್ಯೆ ಶುಭಾಂಶು ಶುಕ್ಲಾ ನನ್ನ ಜೊತೆಗೆ ಮಾವಿನ ರಸ, ಹೆಸರುಬೇಳೆ ಹಲ್ವಾ, ಕ್ಯಾರೆಟ್ ಹಲ್ವಾವನ್ನು ತಗೊಂಡು ಹೋಗ್ತಾ ಇದ್ದೀನಿ ಅಂದಿದ್ದಾರೆ. ಭಾರತದಲ್ಲಿರುವಾಗ ತಾವು ಸೇವಿಸ್ತಾ ಇದ್ದ ಆಹಾರವನ್ನೇ ಅಂತರಿಕ್ಷದಲ್ಲಿಯೂ ಕೂಡ ಸೇವಿಸೋಕೆ ಆಯ್ಕೆ ಮಾಡಿಕೊಂಡಿದ್ದಾರಂತೆ. ಶುಕ್ಲಾ ಮನೆಯಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿದೆ. ಭಾರತದಾದ್ಯಂತ ಶುಭಾಂಶು ಶುಕ್ಲಾಗೆ ಶುಭಾಶಯಗಳ ಮಹಾಪೂರವೇ ಹರಿದು ಬರ್ತಾ ಇದೆ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಕೂಡ ಇವತ್ತು ಭಾರತದ ಹೆಮ್ಮೆಯ ಕ್ಷಣ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಹಾಕಿದ್ದಾರೆ. ಪ್ರಧಾನಿ ಮೋದಿ ಅವರು ಕೂಡ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಶುಭಾಂಶು ಶುಕ್ಲಾ ಅವರು 140 ಕೋಟಿ ಭಾರತೀಯರ ಆಶಯ, ಆಕಾಂಕ್ಷೆ, ಭರವಸೆಗಳನ್ನು ಹೊತ್ತು ತೆರಳಿದ್ದಾರೆ ಅಂತ ಶುಭ ಕೋರಿದ್ದಾರೆ. ಈ ಮಧ್ಯೆ ಗೂಗಲ್ನಲ್ಲಿ ಶುಭಾಂಶು ಶುಕ್ಲಾ ಟ್ರೆಂಡಿಂಗ್ ಸೆಟ್ ಆಗಿದೆ. ಯಾಕೆ ಅಂತಂದ್ರೆ ಹುಡುಕಾಡ್ತಾ ಇದ್ದಾರೆ ಯಾರು ಇವರು ಅಂತ. ಭಾರತೀಯರು ಹುಡುಕಾಡ್ತಾ ಇದ್ರೆ ತಪ್ಪು ನನ್ನ ಪ್ರಕಾರ. ಯಾಕಂದರೆ ಇದು ನಿನ್ನೆ ಬೆಳಗ್ಗೆ ತೀರ್ಮಾನ ಆಗಿದ್ದಲ್ಲ ಈ ಪಾರ್ಟಿ ಹೋಗಬೇಕು ಅನ್ನೋದು. 10 ತಿಂಗಳಿಂದ ಅವರು ತಯಾರಿಯಲ್ಲಿದ್ದಾರೆ ಮತ್ತು ತರಬೇತಿಯಲ್ಲಿದ್ದಾರೆ. ಆ್ಯಕ್ಚುಲಿ ದರ್ ಇಸ್ ಒನ್ ಮೋರ್ ಪರ್ಸನ್, ಅದನ್ನು ಎಲ್ಲ ಮರ್ತಿದ್ದಾರೆ ಇವತ್ತು. ಏನೋ ನಾಯರ್ ಅವರು, ಕೇರಳದವರು. ಈ ಈಸ್ ಆಲ್ಸೋ ಫೈಟರ್ ಪೈಲಟ್ IAFನಲ್ಲಿ. ಇವರು ಫೈಟರ್ ಪೈಲಟ್ IAFನಲ್ಲಿ. ಓಕೆ. ಶುಭಾಂಶು ಶುಕ್ಲಾ ಈಸ್ ಆಲ್ಸೋ ಐ ಥಿಂಕ್ ಟೆಸ್ಟ್ ಪೈಲಟ್ ಇರಬೇಕು IAFಲ್ಲಿ, ಇಂಡಿಯನ್ ಏರ್ಫೋರ್ಸ್, ಭಾರತೀಯ ವಾಯುದಳದಲ್ಲಿ. ನಾಯರ್ಸ್ ಇರೋರು ಇವ್ರ ಜೊತೆಲೇ ಟ್ರೈನಿಂಗ್ ಮಾಡ್ತಾ ಇದ್ದಾರೆ. ಅವರು ಈಸ್ ಇನ್ ಫ್ಲಾರಿಡಾ, ಕೆನಡಾ, US ಅಲ್ಲಿ, ಅಮೆರಿಕಾಲಿ. ಬ್ಯಾಕಪ್ಪಲ್ಲಿ 4 ಜನನ ಆಯ್ಕೆ ಮಾಡಿದ್ರು. ಅದರಲ್ಲಿ ಶುಭಾಂಶು ಶುಕ್ಲಾ ಮೊದಲನೆಯವರು, ನಾಯರ್ ನಂಬರ್ 2 ಇತ್ತು. ಏನೋ ಭಾರತೀಯರು ಈಗಲೂ ಹುಡುಕ್ತಾ ಇದ್ದಾರೆ ಅಂದರೆ ಬಹುಶಃ ಭಾರತೀಯರಿಗೆ ಇವತ್ತು ಪುರ್ಸೊತ್ತು ಸಿಕ್ಕಿರ್ಬೋದು ಹುಡುಕಕ್ಕೆ ಅಂತ ಕಾಣುತ್ತೆ, ಪ್ರಾಬಬಲಿ. ತಾಯಿ ಹೇಳಿದ್ದಾರೆ, ನಾನು ಕಳಿಸ್ಕೊಟ್ಟಿದ್ದೀನಿ ಸಂತೋಷದಿಂದ. ಹೌದು. ಭಾಳ ದೀರ್ಘಕಾಲದ ಹಿಂದೆ ಯಾರಿಗಾರು ಆಸಕ್ತಿ ಇದ್ರೆ ಆರ್ಮೆಡಿಯಾನ್ ದ ಹಾಲಿವುಡ್ ಮೂವಿ ಬಂದಿದೆ. ಅದನ್ನು ನೀವು ಯಾರು ನೋಡ್ಬೋದು. ನೋಡಿದ್ರೆ ಅದರಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಅಂದರೆ ನ್ಯೂಕ್ಲಿಯರ್ ವೆಪನ್ ಅದು, ಅಲ್ಲಿ ಹೋಗಿ ಬ್ಲಾಸ್ಟ್ ಮಾಡಿಸ್ಬೇಕಾಗುತ್ತೆ. ಫೈನಲಿ ಹಿ ಲೂಸಸ್ ಹಿಸ್, ತನ್ನ ಜೀವ ಕಳ್ಕೊತಾನೆ ಅವನು. ಬ್ಯೂಟಿಫುಲ್ ಮೂವಿ. ಆ ಮೂವಿಲಿ ಒಂದು ಬರುತ್ತೆ. ಇವ್ರನ್ನೆಲ್ಲ ಕರೆದು ಅಮೆರಿಕನ್ ಗೌರ್ನಮೆಂಟಿನ ರೆಪ್ರೆಸೆಂಟೇಟಿವ್ಸು ಬ್ರೀಫ್ ಮಾಡ್ತಾರೆ. ನೀವು ಹೋಗಬೇಕಲ್ಲಿ, ಹೋಗಿ ಇದನ್ನು ಮಾಡಿಬಿಟ್ಟು ಬರಬೇಕಾಗತ್ತೆ ಅಂತ. ಅವರು ಇಟ್ಸಾಕೆ ಹೋಗಿ ಬರ್ತೀವಿ. ಒಬ್ಬೊಬ್ಬರು ಒಂದು ಸ್ಪೆಷಲಿಸ್ಟ್ಗಳಿರ್ತಾರೆ ಅಂದರೆ ಬ್ಯಾಕಪ್ ಪ್ಲ್ಯಾನ್ ಏನು ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಅಲ್ಲಿ ಅಧಿಕಾರಿಗಳು, ದೇರ್ ಇಸ್ ನೋ ಬ್ಯಾಕಪ್ ಪ್ಲ್ಯಾನ್, ಇಟ್ಸ್ ಎ ಒನ್ ವೇ ಟಿಕೆಟ್ ಅಂತ. ಬರೋದು ಗೊತ್ತೇ, ಹೋಗೋದಷ್ಟೇ, ಇಟ್ಸ್ ಎ ಒನ್ ವೇ ಟಿಕೆಟ್ ಅಂತ. ಆ ಪರಿಸ್ಥಿತಿ ಇಲ್ಲ ಇವತ್ತು. ಅಂತರಿಕ್ಷ ಅತ್ಯಂತ ಸೇಫ್ ಆಗಿದೆ. ನಮ್ಮ ದೇಶ ಪ್ರಪಂಚದ ಹಲವಾರು ರಸ್ತೆಗಳಿಗಿಂತ ಸೇಫ್ ಆಗಿದೆ. ಎಕ್ಸಾಕ್ಟ್ಲಿ. ಎಸ್.